ಹರಿ ಓಂ ನಮಸ್ತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಈ ತಿಂಗಳ ಡಿಸೆಂಬರ್ 13 ಮತ್ತು 14ರಂದು ಆಯೋಜಿಸಿದಂತಹ ಯೋಗಯಾನದ ಅನುಭವ ಹಂಚಿಕೆ ಸಲುವಾಗಿ. ಮೊದಲಿಗೆ ಈ ಯೋಗಯಾನವನ್ನು ಆಯೋಜಿಸಿದಂತಹ ನಮ್ಮ ಯೋಗ ಶಿಕ್ಷಕಿಯಾದ ರಜನಿ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಡಿಸೆಂಬರ್ 12 ಶುಕ್ರವಾರ ರಾತ್ರಿ 7:30ಕ್ಕೆ ಈ ಯೋಗಯಾನವನ್ನು ಶುರು ಮಾಡಿದ್ದು. ನಾವು ಒಟ್ಟು 13 ಜನ ಈ ಪ್ರಯಾಣವನ್ನು ಎಂಜಾಯ್ ಮಾಡುತ್ತಾ ಬೆಳಗಿನ ಜಾವ 3:30ರೊಳಗೆ ಚಿಕ್ಕಮಗಳೂರಿನ ಹೋಮ್ ಸ್ಟೇ ತಲುಪಿದೆವು. 1-2 ಗಂಟೆಗಳ ಕಾಲ ಅಲ್ಲೇ ರೆಸ್ಟ್ ಮಾಡಿ ಬೆಳಗ್ಗೆ ಮತ್ತೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲೇ ಕಾಫಿ ತಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟದ ಬುತ್ತಿಯನ್ನು ಕೂಡ ರೆಡಿ ಮಾಡಿಕೊಟ್ರು ನಮಗೆ. ಅದನ್ನು ಕೂಡ ತೆಗೆದುಕೊಂಡು ನಾವು ಜೀಪ್ನಲ್ಲಿ ಕುದುರೆಮುಖ ಟ್ರೆಕ್ಕಿಂಗ್ನ ಶುರು ಮಾಡಿದ್ವಿ. ಸೊ ಬೆಟ್ಟದ ಕೆಳಗಡೆವರೆಗೂ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಂದ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲೆಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆದ್ವಿ. ಮತ್ತು ಇಬ್ಬಿಬ್ಬರು 3 ಜನ ಹಾಗೆ ಡಿವೈಡ್ ಆಗಿ ಹತ್ತೋಕ್ಕೆ ಶುರು ಮಾಡಿದ್ವಿ. ನಮಗೆ ಮಧ್ಯದಲ್ಲಿ ಈ ಫಾಲ್ಸ್ಗಳು ಸಿಗ್ತಾಯಿತ್ತು. ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಸೊ ವಾಟರ್ ತುಂಬ ಪ್ಯೂರ್ ಆಗಿತ್ತು ಮತ್ತು ಕುಡಿಯೋಕ್ಕೆ ತುಂಬ ರುಚಿಯಾಗಿತ್ತು. ಅಲ್ಲಿ ತುಂಬ ಫೋಟೋಸ್ಗಳು ತಗೊಂಡ್ವಿ. ತುಂಬ ತರಲೆ ತುಂಟಾಟ ಎಲ್ಲ ಇತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಈ ಟ್ರೆಕ್ಕಿಂಗ್ ಮಾತ್ರ ತುಂಬಾ ಮೆಮೊರಬಲ್ ಆಗಿತ್ತು. ನಾವು ಮಧ್ಯಾಹ್ನ 1 ಗಂಟೆ ಅಷ್ಟರೊಳಗಡೆ ನಾವು ಕೆಳಗಡೆ ಬರಬೇಕಾಗಿತ್ತು. ಸೊ ಹಾಗಾಗಿ ನಾವು ಬೇಗ ಹೋಗಿ 1 ಗಂಟೆ ಅಷ್ಟರೊಳಗೆ ಕೆಳಗಡೆ ಇಳಿಯೋಕ್ಕೆ ಶುರು ಮಾಡಿದ್ವಿ. ನಾವು ಕೆಳಗಡೆ ಇಳಿದಾಗ 6 ಗಂಟೆ ಆಗಿತ್ತು. 6 ಗಂಟೆಗೆ ಎಲ್ಲರೂ ಮತ್ತೆ ಒಟ್ಟಿಗೆ ಸೇರಿ ಜೀಪಲ್ಲಿ ಮತ್ತೆ ಹೋಮ್ ಸ್ಟೇಗೆ ಬಂದ್ವಿ. ಸೊ ಎಲ್ರಿಗೂ ಸುಸ್ತಾಗಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೈಟ್ ಫೈರ್ ಕ್ಯಾಂಪ್ ಇತ್ತು. ಸೊ ನಾವು ಏನು ಊಟ ಎಲ್ಲ ಮುಗಿಸಿ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲರೂ ಸುಸ್ತಾಗಿದ್ದರು. ಫೈರ್ ಕ್ಯಾಂಪ್ ಮಾಡೋ ಸಲುವಾಗಿ ಎಲ್ಲರೂ ಜೋಶಾಗಿ ಎಲ್ಲರೂ ಕುಣಿದ್ವಿ, ಹಾಡಿದ್ವಿ. ರಜನಿ ಮ್ಯಾಮ್ ಕೂಡ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಫ್ರೆಂಡ್ ಥರ ಎಂಜಾಯ್ ಮಾಡಿದ್ರು. ಸೊ ಎಲ್ರಿಗೂ ತುಂಬ ಖುಷಿಯಾಯಿತು. ಫೈರ್ ಕ್ಯಾಂಪ್ ಕೂಡ ತುಂಬ ಚೆನ್ನಾಗಾಯಿತು. ನಂತರ ಎಲ್ಲರೂ ಸುಸ್ತಾಗಿದ್ದರಿಂದ ಬೇಗ ಮಲ್ಕೊಂಡ್ವಿ. ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಫಸ್ಟು ನಾವು ಕಾಫಿ ಎಸ್ಟೇಟ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಂತರ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿ ನಂತರ ಕಳಸ ಟೆಂಪಲ್ಲು, ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿದ್ವಿ. ನಂತರ ಬೇಲೂರಿಗೆ ಹೋಗಿ ಬೇಲೂರು ಶಿಲ್ಪಕಲೆಯನ್ನೆಲ್ಲ ನೋಡಿ ತುಂಬ ಚೆನ್ನಾಗಿತ್ತು ಬೇಲೂರು. ಬೇಲೂರು ಮುಗಿದ್ಮೇಲೆ ನಾವು ಮತ್ತೆ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದ್ವಿ. ನಾವು ಬರ್ತಾನೆ ಹಾಗೆ ಅಲ್ಲೇ ಊಟ ಮುಗಿಸಿ ನಾವು ಬರೋ ಅಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. ಸೊ ಯೋಗ ಕೇಂದ್ರದ ಹತ್ರ ನಾವು ಎಲ್ಲರೂ ಬಂದು ಹೇಳಿದ್ವಿ. ಸೊ ಸೇಫಾಗಿ ಕರ್ಕೊಂಬಂದಿರೋ ಆ ಡ್ರೈವರ್ಗೆ ಕೂಡ ಧನ್ಯವಾದಗಳು. ಆಮೇಲೆ ಈ ಇಡೀ ಟ್ರಿಪ್ನ ಎಂಜಾಯ್ ಮಾಡೋಕ್ಕೆ ಕಾರಣರಾದಂತಹ ಅರ್ಜುನ್ ರಾಮಕೃಷ್ಣ ಅವರಿಗೂ ಧನ್ಯವಾದಗಳು. ಮತ್ತು ಈ ನಮ್ಮ ಏನು ಈ 13 ಜನದ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸ್ವೀಟ್ ಪರ್ಸನ್ಗೂ ಧನ್ಯವಾದಗಳು. ಮತ್ತು ಈ ಟ್ರಿಪ್ ಪ್ಲ್ಯಾನರ್ ಆದ ಮತ್ತು ಈ ಟ್ರಿಪ್ನ ಸಕ್ಸಸ್ಫುಲ್ಲಾಗಿ ಮಾಡಿದ ನಮ್ಮೆಲ್ಲರ ಪ್ರೀತಿಯ ರಜನಿ ಮ್ಯಾಮ್ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.